ನಮಸ್ತೆ, ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಮೊದಲನೇದಾಗಿ ಕ್ಷಮೆ ಇರಲಿ. ಇವತ್ತು ನಾನೇನಾದರೂ ಕನ್ನಡ ಮಾತಾಡಬೇಕಾದ್ರೆ ತೊದಲಿದ್ರೆ ದಯವಿಟ್ಟು ಅದಕ್ಕೆ ಕಮೆಂಟ್ ಮಾಡಬೇಡಿ. ಹೋಪ್ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಕಂಟಿನ್ಯೂಸ್ ಆಗಿಂದ ಈ ಚಪಾತಿ ಅದೆಲ್ಲ ತಿಂದು ಬಾಡಿ ಫುಲ್ ಹೀಟ್ ಆಗಿದೆ. ಆ್ಯಂಡ್ ಆಲ್ಸೋ ಮಜ್ಜಿಗೆ ಕುಡಿತಾ ಇದ್ದೀನಿ, ಜ್ಯೂಸ್ ಕುಡಿತಾ ಇದ್ದೀನಿ. ಬಟ್ ಸ್ಟಿಲ್ ಅದು ನಾಲ್ಗೆ ಮೇಲೆ ಗುಳ್ಳೆ ಬಂದರೆ ಮಿನಿಮಮ್ ಒಂದು 3 days ಆದರೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಕನ್ನಡದ ಉಚ್ಚಾರಣೆಯಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೋ ಮನಸ್ಸು ಒಪ್ಪಲಿಲ್ಲ. ನೆನ್ನೆ ವೀಡಿಯೋದಲ್ಲೇ ಹೇಳಿದೆ, ನಾನು ಮೋಸ ಹೋದಾಗೆ ಕ್ರಿಯೇಟರ್ಸ್ ನೀವು ಮೋಸ ಹೋಗೋದು ಬೇಡ ಅಂತ ಹೇಳಿ. ಇವತ್ತು ಅದೇ ವಿಡಿಯೋ ಆಗಿರುತ್ತೆ. ನಿಮಗೆ ತಮ್ನೇಲು ಟೈಟಲು ನೋಡಿದ ತಕ್ಷಣ ಗೊತ್ತಾಗಿರಬಹುದು, ಒಂದು ಐಡಿಯಾನೂ ಬಂದಿರುತ್ತೆ. ಮೊದಲನೇದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು. ಯೂಟ್ಯೂಬಲ್ಲಿ ಈಗ ನಾನು ಏನೋ ಒಂದು ಅರ್ನಿಂಗ್ ಮಾಡಬೇಕು, ಹೆಸರು ಮಾಡಬೇಕು, ಈ ಥರ ಎಲ್ಲ ಒಂದು ಉದ್ದೇಶ ಇಟ್ಕೊಂಡೆ ನೀವೆಲ್ಲ ಕಂಟೆಂಟ್ ಕ್ರಿಯೇಟ್ ಶುರು ಮಾಡ್ತೀರಾ. ಎಕ್ಸ್ಪೆಷಲಿ ಯೂಟ್ಯೂಬ್ ಮಾಡೋರು. ಈಗ ಯೂಟ್ಯೂಬಲ್ಲಿ ನಿಮಗೇನೇ ಡೌಟ್ಸ್ ಇದ್ರೂ ಯೂಟ್ಯೂಬ್ ಇದೆ, ChatGPT ಇದೆ, ಜೆಮಿನಿ AI ಇದೆ, ಇವೆಲ್ಲ ಇದ್ದಾವೆ. ಬಟ್ ಸ್ಟಿಲ್ ಒಂದಷ್ಟು ಜನ ನಾವು ಯೂಟ್ಯೂಬ್ ಬಗ್ಗೆ ನಿಮಗೆ ಮಾಸ್ಟರ್ ಕ್ಲಾಸ್ ಮಾಡ್ತೀವಿ, ಆಮೇಲೆ ನಿಮ್ಮ ಚಾನಲನ್ನು ಕೇವಲ 7 ದಿನಗಳಲ್ಲಿ ಮಾನಿಟೈಸ್ ಮಾಡಿಕೊಡ್ತೀವಿ. ಆ್ಯಂಡ್ ಆಲ್ಸೋ A to Z ನಿಮಗೆ ಈ ಯೂಟ್ಯೂಬಲ್ಲಿ A to Z ಏನಿದೆಯಲ್ಲ ಅದೆಲ್ಲನೂ ನಿಮಗೆ ಹೇಳ್ಕೊಡ್ತೀವಿ. ಆಮೇಲೆ ನಾವೇ ಚಾನಲ್ ಕ್ರಿಯೇಟ್ ಮಾಡಿ 3 ತಿಂಗಳು ನೋಡ್ಕೋತೀವಿ, 4 ತಿಂಗಳು ನೋಡ್ಕೋತೀವಿ. ಈ ಥರ ಎಲ್ಲ ಒಂದು ಬೋಗಸ್ಸು, ಒಂದು ಫ್ರಾಡ್ ನಡೀತಾ ಇದೆ. ಆ ಫ್ರಾಡಲ್ಲಿ ನಾನು ಹೇಗೆ ಸಿಕ್ಕಾಕ್ಕೊಂಡೆ ಅಂತಲೂ ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಯಾರಿಗಾದರೂ ನಾನು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಯೂಟ್ಯೂಬಿಂದ ಅರ್ನಿಂಗ್ ಮಾಡಬೇಕು, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂದ್ರೆ ದಯವಿಟ್ಟು ಯಾರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಬೇಡಿ. ಆ್ಯಂಡ್ ಆಲ್ಸೋ ನಮಗೆ ಹೆಲ್ಪ್ ಮಾಡಿ ಅಂತ ಕೇಳಬೇಡಿ. ಎಲ್ಲ ಯೂಟ್ಯೂಬಲ್ಲೇ ಸಿಗುತ್ತೆ. ಯೂಟ್ಯೂಬಲ್ಲಿ ಸಿಗದೆ ಇರೋದು ಕೆಲವೊಂದು ನಿಮಗೆ ChatGPTನ ಕೇಳಿ, ಗೂಗಲಲ್ಲಿ ಕೇಳಿ, ಎಲ್ಲ ಕಡೆ ಸಿಗುತ್ತೆ. ಆ್ಯಂಡ್ ದಯವಿಟ್ಟು ಆದಷ್ಟು ನೀವೇನೇ ನಾಲೆಡ್ಜನ್ನ ತೊಗೊಂಡು ಕಂಟೆಂಟ್ ಕ್ರಿಯೇಟ್ ಮಾಡಿ. ಯಾರಿಗೋ ದುಡ್ಡು ಕೊಟ್ಟು ಕ್ಲಾಸ್ ತೊಗೊಂಡು, ಇದು ಸ್ಕೂಲಲ್ಲ, ಓಕೆ? ನಿಮ್ಮಲ್ಲಿರೋ ಟ್ಯಾಲೆಂಟನ್ನು ತೋರಿಸುವಂತಹ ಒಂದು ಪ್ಲ್ಯಾಟ್ಫಾರ್ಮ್, ಓಕೆ? ನಾನು ಹೇಗೆ ಮೋಸ ಹೋದೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಆಮೇಲೆ ನೀವು ಯಾವ ಥರ ತಪ್ಪು ಮಾಡಬಾರ್ದು ಅದನ್ನೂ ಶೇರ್ ಮಾಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ಇವತ್ತು ಹೋಪ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಆ್ಯಂಡ್ ಆಲ್ಸೋ ಈಗ ನಾನು ಬ್ಲಾಗಿಂಗ್ ಶುರು ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ದಯವಿಟ್ಟು ನಂತರ ನೀವು ಮೋಸ ಹೋಗಬೇಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಸೊ ಬನ್ನಿ, ಹಾಗಿದ್ರೆ ಫಸ್ಟಿಗೆ ಏನಾಯಿತು, ಯಾಕೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆಮೇಲೆ ನೀವು ಏನು ಮಾಡಬೇಕು ಅನ್ನೋದನ್ನೂ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನನಗೊಂದು ಪಾಪಪ್ ಮೆಸೇಜ್ ಬರುತ್ತೆ. ದಟ್ ನಿಮ್ಮ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು ಯೂಟ್ಯೂಬ್ಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ನನಗೊಂದು ಮೆಸೇಜ್ ಬರುತ್ತೆ. ಎಲ್ಲಿ ಬರುತ್ತೆ? ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಸೊ ಓಕೆ, ನೋಡೋಣ ಅಂತ ಹೇಳಿ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಅಲ್ಲಿ ಈ ಥರ ಪ್ಲೇ ಬಟನ್ ತೊಗೋಬೇಕಂದ್ರೆ, ಆಮೇಲೆ ಗೋಲ್ಡು, ಸಿಲ್ವರು, ಈ ಥರ ಏನೇನೋ ಇತ್ತು. ಸರಿ, ಅವರೇನಂದರು, ಜಸ್ಟ್ ಅಂದರೆ ಒಂದು ಪೋಸ್ಟಲ್ಲೇ ನನಗೆ A to Z ಎಲ್ಲವನ್ನು ಬರೆದು ಅವರು ಕಳಿಸಿದ್ರು. ನಾನು ನೋಡಿದೆ, ಓಕೆ ಬಿಡು ಅಂತ ಇಗ್ನೋರ್ ಮಾಡಿದ್ದೆ. ಆ್ಯಂಡ್ ಮತ್ತೆ ಅದೇ ಒಂದು ಪ್ರೊಫೈಲಿಂದ ನಂಗೆ ಇನ್ನೊಂದು ಬರುತ್ತೆ. ಈಗ ಆಫರಲ್ಲಿ ಕೊಡ್ತಾ ಇದ್ದೀವಿ, ಜಸ್ಟ್ ನೀವು 20 minutes ಮಾತಾಡಬೇಕಾದ್ರೆ 500 rupees ಪೇ ಮಾಡಿದ್ರೆ ಸಾಕು. 20 minutes ನೀವು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು, ಏನೇ ಡೌಟ್ ಇದ್ರೂ. ಕ್ಲಾಸು A to Z ಕ್ಲಾಸ್ಗೆ 65,000, 70,000, 1 ಲಕ್ಷ. ಯೂಟ್ಯೂಬಲ್ಲಿ A to Z ಏನಿರುತ್ತೆ ಅಂಥದ್ದು ಅಂತ ನಾನು ಆ ಫಸ್ಟ್ ಟೈಮ್ ಬಂದಾಗ ನಾನು ಇಗ್ನೋರ್ ಮಾಡಿದೆ. ಸೆಕೆಂಡ್ ಟೈಮು 520 minutesಗೆ ಅಂತ ಹೇಳಿದ್ರಲ್ಲ, ಮೇ ಬಿ ನನಗೀಗ ಅಟ್ ಪ್ರೆಸೆಂಟು ಈ ಅಫಿಲಿಯೇಟ್ ಮಾರ್ಕೆಟ್ ಬರುತ್ತೆ, ಗೊತ್ತಾ ಗೈಸ್? ಮೀಶೋದು ಲಿಂಕ್, ಕಾಪಿ ಲಿಂಕ್, ಆ ಥರದ್ದೆಲ್ಲನೂ. ಸೊ ಅದಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು, ನನ್ನ ಫ್ರೆಂಡ್ ಒಬ್ಬರು ರೇಖಾ ಅಂತ ಇದ್ದಾರೆ, ಸೊ ಅವ್ರಿಗೆ ನಾನು ಕೇಳಿದೆ. ಅವ್ರ ಪಾಪ ನನಗೆ ಹೇಳಿಕೊಟ್ರು ವಿಶ್ ಲಿಂಕ್ ಹೇಗೆ ಮಾಡೋದು, ಆ್ಯಪ್ ಹೇಗೆ ಇವೆಲ್ಲ ಆಯಿತು. ನಾನೇನು ಅಂದ್ಕೊಂಡೆ, ಮೇ ಬಿ ನನಗೆ ಅಫಿಲಿಯೇಟ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ತೊಗೊಂಡಂಗೆ ಆಗುತ್ತೆ ಅಂತ ಹೇಳಿ ನಾನು ಅವರಿಗೆ ಮೆಸೇಜ್ ಮಾಡಿದೆ. ಸೊ ದಟ್ ನನಗೆ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕು ಏನೂ ಬೇಡ, ನನಗೆ ಅಫಿಲಿಯೇಟ್ ಮಾರ್ಕೆಟ್ ಹೇಗೆ ಮಾಡಬೇಕು ಅಂತ ತಿಳ್ಕೊಬೇಕು ಅಂತ ಹೇಳಿ. ಅದಕ್ಕೆ ಅವರು, ಓಕೆ ಮ್ಯಾಮ್, ನೀವು ಅಫಿಲಿಯೇಟ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನೀವು 1000 rupees ಪೇ ಮಾಡಿದ್ರೆ ನಿಮಗೆ 20 minutes ಟೈಮ್ ಇರುತ್ತೆ. ಸೊ ಡೈರೆಕ್ಟ್ ನಮ್ಮ MDನೇ ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಒಬ್ಬಳು ಲೇಡಿ ನನ್ನ ಹತ್ರ ಮಾತಾಡಿದ್ರು.
ಆಮೇಲೆ ನಾನು ಹೇಳಿದೆ, ಇಲ್ಲ 1000 ರೂಪೀಸ್ ಆದರೆ ಕಷ್ಟ ಆಗುತ್ತೆ, 500 ಆದರೆ ಓಕೆ ಅಂತ ಅಂದೆ. ಬಟ್ ಅವರು ಇಲ್ಲ, ನೀವು ಒಂದು ಸತಿ ವರ್ತ್ ಇರುತ್ತೆ, ಅದು ಖಂಡಿತವಾಗ್ಲೂ ನೀವು ಮಾಡೋ ಏನು ಪೇ ಮಾಡ್ತೀರಲ್ಲ ಅದಕ್ಕೆ ವರ್ತ್ ಇರುತ್ತೆ ಅವರು ಹೇಳುವಂತಹ ಇಂಪಾರ್ಟೆಂಟ್ ನೋಟ್ಸ್ ಅಂತ ಹೇಳಿದ್ರು. ನಾನು ಸರಿ ಬಿಡು ಆಯಿತು, 1000 ರೂಪೀಸ್ ಅಲ್ವಾ, ನನಗೀಗ ಅಫಿಲಿಯೇಟ್ ಮಾರ್ಕೆಟ್ಗೆ ಜಾಯಿನ್ ಆದರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಈಗ ನಾನೊಬ್ಳು ಕಂಟೆಂಟ್ ಕ್ರಿಯೇಟರ್, ಇವಾಗ ನಾನು ಶಾಪಿಂಗ್ ಮಾಡ್ತೀನಿ, ತುಂಬ ಜನ ನೀವು ಇದನ್ನ ಎಲ್ಲಿ ತೊಗೊಂಡ್ರಿ, ಆ ನೆಕ್ಲೆಸ್ ಎಲ್ಲಿ ತೊಗೊಂಡ್ರಿ, ಬ್ಯಾಗಲ್ಲಿ ತೊಗೊಂಡ್ರಿ, ವಾಚಲ್ಲಿ ತೊಗೊಂಡ್ರಿ ಅಂತ ನೀವು ಕೇಳ್ತಾ ಇರ್ತೀರ. ಆರಾಮಾಗಿ ನಾನು ತೊಗೊಂಡಿರೋದನ್ನ ಟ್ಯಾಗ್ ಲಿಂಕ್ ಕ್ಲಿಕ್ ಮಾಡಿಕೊಂಡ್ರೆ ನೀವು ಡೈರೆಕ್ಟಾಗಿ ಬೈ ಮಾಡ್ಬೋದು. ನೀವು ಬೈ ಮಾಡೋದ್ರಿಂದ ನನಗೂ ಒಂದಷ್ಟು ಕಮಿಷನ್ ಸಿಗುತ್ತೆ. ಸೊ ಈ ಥರ ಒಂದು ಥಾಟಲ್ಲಿ ನಾನೇನು ಮಾಡಿದೆ, ಅವ್ರಿಗೆ ಮೆಸೇಜ್ ಹಾಕಿದೆ. ಸರಿ ಆಯಿತು ಅಂತ ಹೇಳಿ, ಮೀನ್ವೈಲ್ ನಮ್ಮ ಯಜಮಾನ್ರಿಗೂ ಕೇಳಿದೆ ನಾನು, ಈ ಥರ ಇದೆಯಂತೆ. ಬೇಡ ಕಣೆ ನೋಡೆ, ನಮ್ಮ ಯಜಮಾನ್ರು ಯಾವಾಗ ಬೇಡ ಅಂತಾರೋ ನಿಜವಾಗ್ಲೂ ನಾನು ಎಷ್ಟೊಂದು ಗಂಡಾಂತರಗಳಿಂದ ತಪ್ಪಿದ್ದೀನಿ ಅಂದರೆ ಅದು ನಮ್ಮ ಯಜಮಾನ್ರಿಂದಾನೆ. ಕೇಳಿದೆ, ಅವರು ಬೇಡ ಕಣೆ ಏನಕ್ಕೆ ಸುಮ್ಮನೆ, ಅಫಿಲಿಯೇಟ್ ಮಾರ್ಕೆಟ್ ಅಲ್ವಾ, ಗೂಗಲಲ್ಲಿ ಹಾಕು, ಜೆಮಿನಿ ಇಲ್ವಾ, ChatGPT ಇದೆಯಲ್ಲ ಅದನ್ನೇ ಕೇಳು ಅಂತ. ನಾನು ಇಲ್ಲ ರೀ ನೋಡೋಣ ಅವ್ರು ಏನೋ ಕೊಡ್ತಾರಂತೆ ಅಂತ ಅಂದೆ. ನಿನ್ನಿಷ್ಟ, ನನ್ನ ಮಾತ್ರ ₹1 ಕೇಳಬೇಡ ಅಂತ ಅಂದರು. ಸರಿ ಅಂತ ಹೇಳಿ ನಾನೇನು ಮಾಡಿದೆ, ನನ್ನ ಹತ್ರ ಇರೋ ದುಡ್ಡಲ್ಲೇ ಅವನಿಗೆ ಫೋನ್ಪೇ ಮಾಡಿ ಅವರು ಕಾಲ್ ಮಾಡಿದರು ನನಗೆ. ಅಂದರೆ ಅವರೇ ಟೈಮ್ ಫಿಕ್ಸ್ ಮಾಡಿ ನನಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿದಾಗ ನನಗೇನು ಗೊತ್ತಲ್ಲ ಅದಷ್ಟನ್ನೇ ಹೇಳ್ತಾ ಇದ್ದಾನೆ ಹೊರತು ಬೇರೆ ಏನೂ ಹೇಳ್ತಾ ಇಲ್ಲ. ನನಗೆ 10 ನಿಮಿಷದವರೆಗೂ ನನಗಿರೋ ಡೌಟ್ಸ್ ಎಲ್ಲ ಕೇಳಿದೆ. ಹೇಗಿದು ಅಫಿಲಿಯೇಟ್ ವರ್ಕ್ ಆಗುತ್ತೆ, ಹೇಗೆ ಏನು, ಮತ್ತು ನಾನು ಏನು ಮಾಡಬೇಕಿದೆ ಎಲ್ಲ ಕೇಳಿದೆ. ಆಮೇಲೆ ಅವರು ನಾನು ಎಷ್ಟೊತ್ತು ಮಾತಾಡಿದ್ನೋ ಅಷ್ಟೊತ್ತು ಸುಮ್ಮನೆ ಇದ್ದರು. ನಾನೊಂದು 5 ಮಿನಿಟ್ಸ್ ಮಾತಾಡಿರ್ಬೋದು. ಅಂದರೆ ನಂಗೆ ಏನೇನು ಡೌಟ್ಸ್ ಇತ್ತು ಎಲ್ಲ ಬರ್ಕೊಂಡಿದ್ದೆ ನಾನು. ಹೇಗೆ ಕ್ರಿಯೇಟ್ ಮಾಡೋದು, ಇದಕ್ಕೆ ಹ್ಯಾಡ್ ಹೇಗೆ ಮಾಡೋದು, ಕಾಪಿ ಪೇಸ್ಟ್ ಲಿಂಕ್ ಹೆಂಗೆ ವರ್ಕ್ ಆಗುತ್ತೆ, ಆಮೇಲೆ ಇದೆಲ್ಲವನ್ನು ಕೇಳಿ ಒಂದು 5 ಮಿನಿಟ್ಸ್ ನಾನೇ ಮಾತಾಡಿದೆ. ಮಿಕ್ಕ 5 ಮಿನಿಟ್ಸಲ್ಲಿ ಆ ಯಪ್ಪ ಹೇಳಿದ್ದು, ಮೇಡಮ್ ಫಸ್ಟು ನೀವು ಯೂಟ್ಯೂಬಲ್ಲಿ ಗ್ರೋ ಆಗೋದು ಹೇಗೆ ಅಂತ ತಿಳ್ಕೊಳ್ಳಿ, ಅದಾದಮೇಲೆ ಅಫಿಲಿಯೇಟ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳಿ ಇವರಂತೆ. ಇಲ್ಲ ಅಂತಂದರೆ ನಿಮಗೆ ಇದು ಡೈರೆಕ್ಟ್ ಕಲಿಸಿದ್ರೆ ಕನ್ಫ್ಯೂಸ್ ಆಗ್ತದೆ. ಗುರು ನಂಗೆ 15,000 ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ನನಗೆ ಯೂಟ್ಯೂಬ್ ಬಗ್ಗೆ ಯಾವುದೇ ಟೆನ್ಷನ್ ಇಲ್ಲ, ನಂಗೆ ಗೊತ್ತು ಯೂಟ್ಯೂಬ್ ಹೇಗೆ ವರ್ಕ್ ಆಗುತ್ತೆ ಅಂತ. ನಂಗೆ ಯೂಟ್ಯೂಬ್ ಬಗ್ಗೆ ಕ್ಲಾಸ್ ಬೇಡ, ನಂಗೆ ಅಫಿಲಿಯೇಟ್ ಬೇಕು ಅಂತಲೇ ನಿಮ್ಮ PA ಯಾರೋ ಅವ್ರು ಇದ್ದಾರಲ್ಲ ಅವ್ರ ಹತ್ರ ಹೇಳಿದ್ದು ನಾನು. ಅವ್ರು ಹೇಳಿದ್ರು, ಇಲ್ಲ ಸಾರೇ ನಿಮ್ಮ ಹತ್ರ ಡೈರೆಕ್ಟಾಗಿ ಮಾತಾಡ್ತಾರೆ ಅಂತ. ನಂಗೆ ಎಂಥ ದಡ್ಡಿ ಅಂದರೆ ನಮ್ಮ ಯಜಮಾನ್ರು ಆಗಲೂ ಹೇಳಿದ್ರು, ಬೇಡ ಕಣೆ ಇವೆಲ್ಲ ಫೇಕು ಅಂತ. ನಾನು ನೋಡೋಣ ಬಿಡ್ರಿ, ಟ್ರೈ ಮಾಡೋಣ, 1000 ರೂಪೀಸ್ ಅಲ್ವಾ ಅಂತ ಅಂದು ಟ್ರೈ ಮಾಡಿದಾಗೆ ನನಗೆ ಗೊತ್ತಾಗಿದ್ದು ಇವ್ರದ್ದೆಲ್ಲ ಇದೇ ಕೆಲಸ. ಇವಾಗ ಒಬ್ಬರು ಹೇಳ್ತಾರೆ, ಇಲ್ಲ ನೀವು ಮಾಡೋ ಅಮೌಂಟ್ ಏನು ಪೇ ಮಾಡ್ತೀರ ಅದಕ್ಕೆ ವರ್ತ್ ಇರುತ್ತೆ ಕ್ಲಾಸಸ್ ಅಂತ. ದಯವಿಟ್ಟು ಹೇಳ್ತೀನಿ, ಆ ಯಪ್ಪ ಹೇಳಿದ್ದು ಹೆಂಗೆ ಹೇಳಿದ್ರು ಅಂದರೆ, ಯೂಟ್ಯೂಬ್ ತಿಳ್ಕೊಳ್ಳಿ ಫಸ್ಟು, ಫೇಸ್ಬುಕ್ ತಿಳ್ಕೊಳ್ಳಿ, ಆಮೇಲೆ ಸರ್ ಯೂಟ್ಯೂಬ್ ಬಗ್ಗೆ ಏನೋ ಕ್ವಶನ್ ಇದ್ರು ಕೇಳಿ, ನಾನು ಹೇಳ್ತೀನಿ ಆನ್ಸರು, ನಂಗೆ ಇವೆಲ್ಲ ಬೇಡ, 20 ಮಿನಿಟ್ಸ್ ಕಾಲ್ ಕಟ್ಟಾಗ್ಬಿಡುತ್ತೆ, ನೀವು ಬೇಗ ಬೇಗ ಹೇಳಿ ಸರ್, ಅಫಿಲಿಯೇಟ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಹೇಗೆ ನಾವು ಪೇಸ್ ಮಾಡಬೇಕು, ಆಮೇಲೆ ಇದು ಹೇಗೆ ಬ್ಯಾಂಕ್ಗೆ ಲಿಂಕ್ ಆಗುತ್ತೆ, ಇವೆಲ್ಲವನ್ನು ನಾನು ಕೇಳ್ತಾ ಇದ್ದೀನಿ. ಅವರು ರೆಡಿ ಇನ್ನೇ ಇಲ್ಲ ಹೇಳೋಕ್ಕೆ. ನೀವು ಮೇಡಮ್ ಫಸ್ಟು ಡೇ ಔಟ್ ಕ್ಲಾಸಿಗೆ ಬನ್ನಿ, ಆವಾಗ ಡೈರೆಕ್ಟ್ ಕೂತ್ಕೊಂಡು ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫೀಸ್ ಬಂದುಬಿಟ್ಟು 3,999 ಆಗುತ್ತೆ. ಅಪ್ಪ ನಿಂಗೊಂದು ನಮಸ್ಕಾರ ತಂದೆ ಅಂತ ಫೋನಲ್ಲೇ ನಾನು ಅಂದ್ಬಿಟ್ಟೆ. ನೀವೆಲ್ಲ ಫ್ರಾಡ್ಗಳಂತ ಗೊತ್ತಿತ್ತು, ಬಟ್ ನಾನು ವಾಯ್ಸ್ ರೆಕಾರ್ಡ್ ಮಾಡ್ಕೋಬೇಕಿತ್ತು, ಅದು ಯಾಮಾರ್ಬಿಟ್ಟೆ ನಾನು ಸರ್ಚ್ ಮಾಡ್ತೀನಿ. ಇನ್ ಕೇಸ್ ನನ್ನ ಗ್ಯಾಲರಿಲಿ ಏನಾದರೂ ವಾಯ್ಸ್ ರೆಕಾರ್ಡ್ ಇದ್ದರೆ ಖಂಡಿತವಾಗ್ಲೂ ನಾನು ಹಾಕ್ತೀನಿ, ಕಾಪಿರೈಟ್ ಬಂದರೂ ಪರವಾಗಿಲ್ಲ, ನಂತರ ನೀವು ಮೋಸ ಹೋಗೋದು ಬೇಡ ಅಂತ ಹೇಳಿ. ಆಮೇಲೆ ನಾನು ಫೋನಲ್ಲೇ ಬೈದ್ಬಿಟ್ಟೆ, ಎಷ್ಟು ಜನಕ್ಕೆ ಇಷ್ಟು ಹೊಟ್ಟೆ ಉರಿಸ್ತೀರಾ, ನಂದು ಇವತ್ತು ₹1,000 ಹೋಗಿರ್ಬೋದು, ಹಾಳಾಗೋಗ್ಲಿ, ಆ ₹1,000ಗೆ ಅದರಷ್ಟು ಟ್ರಬಲ್ ಅಲ್ಲ, ಡಬ್ಬಲ್ ಅಷ್ಟು ನಿಮ್ಗೆ ಹಾಳಾಗೋಗ್ತೀರಾ, ನೀವಂತೂ ಉದ್ಧಾರ ಆಗಲ್ಲ ಅಂತ ನಾನು ಫೋನೇ ಕಟ್ ಮಾಡಿಬಿಟ್ಟೆ. ಸೊ ಈ ಥರ ಯಾರೋ ಬರ್ತಾರೆ ನಿಮಗೆ ಯೂಟ್ಯೂಬ್ ಬಗ್ಗೆ ಕ್ಲಾಸ್ ಮಾಡ್ತೀವಿ, ಮಾಸ್ಟರ್ ಕ್ಲಾಸು, ಪ್ರೀಮಿಯಮ್ ಕ್ಲಾಸು, ಲೋಕಲ್ ಕ್ಲಾಸು, ಮಿಡಲ್ ಕ್ಲಾಸ್, ಇವೆಲ್ಲ ನಂಬಕ್ಕೆ ಹೋಗಬೇಡಿ. ಯೂಟ್ಯೂಬ್ ಅನ್ನೋದು ಯಾರಿಂದನೂ ಆಗಲ್ಲ. ಆಮೇಲೆ ಇನ್ನೊಂದು ಹೇಳಿದ್ರು, ನನ್ನ ಚಾನಲ್ ಹೆಸರು ಕೇಳಿದ ಮೇಲೆ, ಮೇಡಮ್ ಹಂಗಾದರೆ ನಿಮ್ಮದು ಹ್ಯಾಂಡಲ್ ಹೇಳಿ, ಆಮೇಲೆ ಪಾಸ್ವರ್ಡ್ ಹೇಳಿ, ಹಿಂಗೆಲ್ಲ ಕೇಳೋಕ್ಕೆ ಶುರು ಮಾಡಿದ್ರು. ನನಗೆ ಯಾಕೋ ನಾನೇ ರಿಸ್ಕಲ್ಲಿದ್ದೀನಿ ಅಂತ ಗೊತ್ತಾಗೋಯ್ತು ಗೈಸ್. ಅದಕ್ಕೆ ನಾನು ಏನು ಮಾಡಿದೆ, ಯಾವುದು ಬೇಡಪ್ಪ ಅಂತ. ಆಮೇಲೆ ನಾನು ಹಾಕಿರುವಂತಹ ವೀಡಿಯೋಸಲ್ಲಿ ತಮ್ಮನೇಲೆಲ್ಲ ಇರುತ್ತೆ ಗೊತ್ತಾ, ಇವೆಲ್ಲ ಹಾಕಬಾರ್ದು, ಈ ಥರ ಹಾಕಿದ್ರೆ ಚಾನಲ್ ಬ್ಯಾನ್ ಆಗಿಬಿಡುತ್ತೆ, ಆಮೇಲೆ ಡಿಮಾನಿಟೈಸ್ ಆಗಿಬಿಡ್ತೀರಾ. ಆಮೇಲೆ ಇನ್ನೂ ಒಂದು ಹೇಳಿದ್ರು, ನನ್ನ ಅಕೌಂಟ್ ಪಬ್ಲಿಕಲ್ಲೇ ಇಲ್ಲವಂತೆ, ನಂದು ಪ್ರೈವೇಟ್ ಅಕೌಂಟ್ ಆಗಿದೆಯಂತೆ. ಪ್ರೈವೇಟ್ ಅಕೌಂಟ್ ನಂಗೆ ಆವಾಗಲೇ ಡೌಟ್ ಬಂತು, ಇವರು ಫ್ರಾಡ್ ನನ್ನ ಮಕ್ಕಳು ಅಂತ. ನಾನೇನು ಅಂದ್ಕೊಂಡೆ, ಪ್ರೈವೇಟ್ ಅಕೌಂಟಾ ಹೇಗೆ ಸರ್ ಅಂತ ಕೇಳಿದೆ ನಾನು. ಕೇಳಿದಾಗ ಅವ್ರು ಹೇಳ್ತಾರೆ, ನಿಮ್ಮದು ಶಾಡೋ ಬ್ಯಾನ್ ಆಗಿರುತ್ತೆ ಪ್ರೊಫೈಲು, ಈ ಥರ ನೀವು ಪ್ರೈವೇಟಲ್ಲಿ ಫೋನಲ್ಲಿ ಕ್ರಿಯೇಟ್ ಮಾಡಿದ್ರಾ ಅಂತ ಕೇಳಿದ್ರು. ಅಫ್ಕೋರ್ಸ್ ಎಲ್ಲರೂ ಫೋನಲ್ಲೇ ಅಲ್ವಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು, ಹೌದು ಅಂತ ಅಂದೆ. ಹಾಗಿದ್ರೆ ನಿಮ್ಮದು ಶಾಡೋ ಬ್ಯಾನ್ ಆಗಿರುತ್ತೆ ಮೇಡಮ್, ನಿಮ್ಮದು ಪಬ್ಲಿಕ್ ಆಗಿರೋದಿಲ್ಲ, ಪ್ರೈವೇಟ್ ಆದರೆ ಈಗ ನೀವು ಎಲ್ಲೆಲ್ಲಿಂದ ಕಮೆಂಟ್ ಮಾಡ್ತಾ ಇದ್ದೀರಿ ಅಂದರೆ ನೋಡ್ತಾ ಇದ್ದೀರ ಆ ವಿಡಿಯೋನ, ದಯವಿಟ್ಟು ಊರ ಹೆಸರು ಕಮೆಂಟ್ ಮಾಡಿ, ಎಲ್ಲಿವರೆಗೂ ರೀಚ್ ಆಗ್ತಾ ಇದೆ. ಪ್ರೈವೇಟಲ್ಲಿ ಇಟ್ಕೊಂಡ್ರೆ
ಇವರಿಗೆಲ್ಲ ಹೆಂಗೆ ರೀಚ್ ಆಗುತ್ತೆ ನನಗೆ ಅದು ಡೌಟ್ ಬಂತು. ಆಮೇಲೆ ಅಪ್ಪ ನೀನು ಎಂಥ ಫ್ರಾಡ್ ಅಂತ ಗೊತ್ತಾಯಿತು, ಇಡು ಫೋನು ಅಂತ ಹೇಳಿ ಬೈದು ಅದಾದಮೇಲೆ ನಾನು ಚಾಟ್ ಜಿ ಪಿ ಟಿನ ಕೇಳೋಕ್ಕೆ ಶುರು ಮಾಡಿದೆ. ಹೋಪ್ ಮುಂಚೆನೇ ಕೇಳಿದರೆ ಒಳ್ಳೇದಾಗ್ತಿತ್ತು. ಮೇಲೆ ಚಾಟ್ ಜಿ ಪಿ ಟಿನ ಕೇಳಿದೆ, ಈ ಥರ ಯಾರೋ ಹೇಳ್ತಾ ಇದ್ದಾರೆ ನನ್ನ ಚಾನಲ್ ಶಾಡೋಲ್ ಇದೆಯಂತೆ ಆ್ಯಂಡ್ ಪ್ರೈವೇಟಲ್ಲಿ ಇಲ್ವಂತೆ, ಪಬ್ಲಿಕ್ ಆಗಿದೆಯಂತೆ, ಪಬ್ಲಿಕ್ಕಲ್ಲಿ ಇಲ್ವಂತೆ, ಪ್ರೈವೇಟಲ್ಲಿದೆ, ಏನು ಮಾಡೋದು ಅಂತ. ಅವಾಗ ಚಾಟ್ ಜಿ ಪಿ ನನಗೆ ಒಂದು ಸ್ಮೈಲ್ ಕಳಿಸಾದ್ಮೇಲೆ ಮೆಸೇಜ್ ಟೈಪ್ ಮಾಡ್ತು, ಇಲ್ಲ ಯಾರು ಹೇಳಿದ್ದು, ಇದು ಫೇಕು, ಯೂಟ್ಯೂಬ್ ಚಾನಲ್ನ ಪ್ರೈವೇಟು ಪಬ್ಲಿಕ್ ಆ ಥರ ಮಾಡೋ ಚಾನ್ಸೇ ಇಲ್ಲ, ನಿಮಗೆ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ, ಕಮೆಂಟ್ಸ್ ಬರ್ತಾ ಇದೆಯಾ, ಹಾಗಿದ್ದರೆ ನಿನ್ನ ಚಾನಲ್ ಪಬ್ಲಿಕ್ಕಲ್ಲಿದೆ, ಯಾರೋ ನಿನಗೆ ಟೋಪಿ ಹಾಕಿದ್ದಾರೆ ಅಂತ ಅದು ಹಾಗೆ ಕೊಡ್ತು. ಆಮೇಲೆ ಹೇಳಿದೆ ನಾನು, ಈಗ ನೀನು ಜನ್ರೇಟ್ ಮಾಡಿಕೊಟ್ಟಿರುವಂತಹ ತಮ್ನೇಲ್ ಹಾಕಿದ್ರೆ ಕಾಪಿರೈಟ್ ಬರುತ್ತಾ ಅಂತ. ಇಲ್ಲಿವರೆಗೂ ಪ್ರಪಂಚದಲ್ಲಿ ಯೂಟ್ಯೂಬ್ ಯಾರ್ಯಾರು ಮಾಡ್ತಾ ಇದ್ದಾರೋ ತಮ್ನೇಲ್ಗೋಸ್ಕರ ಕಾಪಿರೈಟ್ ಬಂದಿರೋ ಒಬ್ಬ ವ್ಯಕ್ತಿನೂ ಇಲ್ಲ. ಇದು ಫೇಕ್, ಕಂಪ್ಲೀಟ್ಲಿ ಫೇಕ್ ಅಂತ. ನಾನು ವಾಪಸ್ ಅದನ್ನು ಕೇಳಿದೆ. ನಾನು ಈ ಥರ ಒಬ್ಬರು ಮಾಸ್ಟರ್ ಕ್ಲಾಸ್ ಮಾಡ್ತಾರೆ, ಅವ್ರ ಹತ್ರ ನಾನು ಇಷ್ಟು ಪೇ ಮಾಡಿ ನಾನು ಈ ಥರ ಎಲ್ಲ ಕೇಳಿದೆ, ಬಟ್ ಅವ್ರು ಹೇಳ್ಕೊಡ್ಲಿಲ್ಲ ಅಂತ ಅಂದಾಗ ಚಾಟ್ ಜಿ ಪಿ ಟಿನೂ ಸಹ ನನ್ನ ಮುಖಕ್ಕೆ ಹೋಗಿತ್ತು ಗೈಸ್. ನಾನೇ ಹೇಳ್ತಾ ಇದ್ನಲ್ವ, ನೀನು ಏನಕ್ಕೆ 1000 ರೂಪಾಯಿ ಕೊಟ್ಟು ಅವ್ರ ಹತ್ರ ಹಣ ಕಳ್ಕೊಂಡೆ ಅಂತ ಅಂದರೆ, ಈಗ ನಂಗೆ ಒಂಥರ ಫ್ರೆಂಡ್ ಆಗಿಬಿಟ್ಟಿದೆ ಚಾಟ್ ಜಿ ಪಿ ಟಿ. ಏನೇ ಒಂದಾದ್ರೂ ಫಸ್ಟ್ ತೆಗಿಯೋ ಚಾಟ್ ಜಿ ಪಿ ಟಿನ ಕೇಳೋದು. ಅದು ಎಷ್ಟು ನನಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂತಂದರೆ, ಲಿಟ್ರಲಿ ಅವತ್ತು 1000 ರೂಪೀಸ್ ನಾನು ಕಳ್ಕೊಳ್ಳೋಕೆ ಮುಂಚೆನೂ ಒಂದು ಮೆಸೇಜ್ ಹಾಕ್ಬಿಟ್ಟಿದ್ದೆ, ಇವತ್ತು ನನ್ನ ಹತ್ರ 1000 ರೂಪಾಯಿ ಉಳಿತಾಯ ಆಗ್ತಾಯಿತ್ತು. ಬಟ್ ಅದೊಂದು ಲೆಸ್ಸನ್ನು ಬಿಡಿ, ಎಲ್ಲನೂ ಅಷ್ಟೇ. ಜೀವನ ಅನ್ನೋದೇ ಒಂದು ಯುದ್ಧಕಾಂಡ, ಕಲಿತಾ ಇರಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ಸೊ ದಯವಿಟ್ಟು ನಂತರ ನೀವು ಮಾಡಬೇಡಿ ಅಂತ ಯಾಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಎಷ್ಟೊಂದು ಜನ ಈಗ ನನಗೇನೇ ಯೂಟ್ಯೂಬ್ ಗೊತ್ತು, ಫೇಸ್ಬುಕ್ ಗೊತ್ತು, ಇನ್ಸ್ಟಾಗ್ರಾಮ್ ಗೊತ್ತು, ಬಟ್ ಸ್ಟಿಲ್ ನಾನೇ ಫೇಕ್ ಆಗಿದ್ದೀನಿ, ಅಂದರೆ ನಾನೇ ಮೋಸ ಹೋಗ್ಬಿಟ್ಟೆ, ಫ್ರಾಡ್ ಆಗಿದ್ದೀನಿ. ಬಟ್ ಇನ್ನು ಹೊಸದಾಗಿ ಕ್ರಿಯೇಟ್ ಮಾಡೋರ್ಗೆ ಒಂದು ಜೋಶ್ ಇರುತ್ತೆ. ಇವ್ರು ಕಲಿಸ್ಕೊಡ್ತಾರೆ, A to Z ಕ್ಲಾಸ್ ಕಲಿಸ್ಕೊಡ್ತಾರೆ, ಹೋಗೋಣ. ಏನೂ ಕಲಿಸಲ್ಲ, ಅವರೆಲ್ಲ ರೆಕಾರ್ಡೆಡ್ ವಿಡಿಯೋ, ಯಾರೋ ಮಾಡಿರೋ ವಿಡಿಯೋನ ನಿಮಗೆ ತೋರಿಸ್ಬಿಟ್ಟು ಈ ಥರ ಚಾನಲ್ ಕ್ರಿಯೇಟ್ ಮಾಡಿ, ಈ ಥರ ತಮ್ನೇಲ್ ಹಾಕಿ, ಡಿಸ್ಕ್ರಿಪ್ಷನ್ ಈ ಥರ ಹಾಕಬೇಕು, ಆಮೇಲೆ ವಿಡಿಯೋನ ಯಾವ ಥರ ಮಾಡಬೇಕು ಹೊಸಬ್ರಿಗೆ. ಸೊ ಯಾವಾಗ ಅವ್ರಿಗೆ ನನಗೆಲ್ಲ ಗೊತ್ತು ಅಂದಾಗಲೇ ಅವ್ರಿಗೆ ಡೌಟ್ ಬಂದಿರುತ್ತೆ. ಬಟ್ ಸ್ಟಿಲ್ ನನ್ನಂತವಳ ಹತ್ರನೇ 1000 ರೂಪಾಯಿ ತೊಗೊಬಿಟ್ರಲ್ಲ, ನಿಜ ಅವ್ರದ್ದು 1000 ರೂಪಾಯಿ ಎಲ್ಲ ಇನ್ನೂ ಜಾಸ್ತಿನೇ ಹೋಗ್ಬಿಡ್ಲಿ, ಅಷ್ಟು ಬೇಜಾರಾಗ್ತಾ ಇದೆ. ಆ್ಯಂಡ್ ಈ ಥರ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಆ ಥರ ಚಾನಲ್ ಕ್ರಿಯೇಟ್ ಮಾಡಬೇಕು, ನಾನು ಕಂಟೆಂಟ್ ಕ್ರಿಯೇಟ್ರ್ ಆಗಬೇಕು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಯೂಟ್ಯೂಬಲ್ಲೇ ಇದೆ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ, ಎಲ್ಲ ಸಿಗುತ್ತೆ. ವಿಡಿಯೋಗಳನ್ನು ನೋಡಿಕೊಂಡೆ ಚಾನಲ್ ಕ್ರಿಯೇಟ್ ಮಾಡಿ. ಆ್ಯಂಡ್ ಮೊಬೈಲಲ್ಲಿ ಕ್ರಿಯೇಟ್ ಮಾಡಿದ್ರೆ ಪ್ರೈವೇಟ್ ಆಗುತ್ತೆ. ಇದೆಲ್ಲನೂ ಬರೀ ಫೇಕ್ಗಳು. ಸೊ ಎಲ್ಲ ಈಗ ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇರ್ತಾರೆ. ನನ್ನಂಥವ್ರನ್ನೇ ನೋಡಿ ಬರ್ದಿರ್ಬೋದು. ಸೊ ನಾನೇ ಹೇಳೋಳು, ಒಂದಷ್ಟು ಜನಕ್ಕೆ ನಾನೇ ಬುದ್ಧಿ ಹೇಳೋಳಾಗಿ ನಾನೇ ಈ ಥರ ಫೇಕ್ ಆಗ್ತಾ ಇರ್ತೀನಿ. ಏನು ಮಾಡೋಕ್ಕೂ ಆಗೋದಿಲ್ಲ. ದುಡ್ಡು ಅದರಲ್ಲಿ ಹೋಗಬೇಕು ಅಂತ ಇತ್ತು, ಹೋಯಿತು. ಬಟ್ ಪುಣ್ಯ ನಾನು ಡೈರೆಕ್ಟ್ ಡೇ ಬೈ ಡೇ ಕ್ಲಾಸ್ಗೆ ತೊಗೊಂಡಿಲ್ಲ, ಆಮೇಲೆ ಹೋಗಲ್ಲಿ ಕುತ್ಕೊಂಡು ಕೇಳೋ ಕ್ಲಾಸ್ ತೊಗೊಂಡಿಲ್ಲ. ಹೋಪ್ ಐ ಆಮ್ ಸೇಫ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಗೊತ್ತು ಗುರಿ ಇಲ್ದವ್ರಿಗೆ ನಿಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ದು, ಆಮೇಲೆ ಯೂಟ್ಯೂಬ್ದು ಪಾಸ್ವರ್ಡ್ ಖಂಡಿತವಾಗ್ಲೂ ಯಾವ ಒಬ್ಬರಿಗೂ ಕೊಡಬೇಡಿ. ಓಕೆ, ಕೊಡಬೇಡಿ. ಆದಷ್ಟು ಫೇಸ್ಬುಕ್ಗಳನ್ನು ಪ್ರೈವೇಟಾಗಿ ಇಡೋಕ್ಕೆ ಟ್ರೈ ಮಾಡಿ. ಆಮೇಲೆ ಚಾನಲ್ನ ಹ್ಯಾಂಡಲ್ ಮಾಡ್ತಾರೆ, ಈ ಪ್ರಮೋಷನ್ಸ್ ಎಲ್ಲ ಮಾಡಿ, ಅಂದರೆ ನಿಮ್ಮ ಚಾನಲ್ ಪ್ರಮೋಟ್ ಮಾಡಿಕೊಡ್ತೀವಿ, ದಟ್ ನಾವೇ ಎಡಿಟ್ ಮಾಡ್ತೀವಿ, ನಾವೇ ಅಪ್ಲೋಡ್ ಮಾಡ್ತೀವಿ ಅಂತ ಮ್ಯಾನೇಜಿಂಗ್ ಅಂತ ಹೇಳ್ತಾರೆ ಯೂಟ್ಯೂಬಲ್ಲಿ. ಸೊ ಆ ಥರನೂ ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಚಾನಲ್ ನಿಮ್ಮ ಕೈಯಲ್ಲಿರಲಿ, ಒಳ್ಳೆಯದಾಗಲಿ. ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ಅವೇರ್ನೆಸ್ ಮೂಡಿಸಿರುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ನಿಮಗೆ ಆಸೆ ಇದೆ, ನಿಮ್ಮಲ್ಲಿ ಪ್ರತಿಭೆ ಇದೆ ಅಂತಂದರೆ ದಯವಿಟ್ಟು ಇನ್ನೂ ವೆಯ್ಟ್ ಮಾಡಬೇಡಿ. ಆಲ್ವೇಸ್ ಯೂಟ್ಯೂಬ್ ನಿಮಗೆ ವೆಲ್ಕಮ್ ಮಾಡುತ್ತೆ. ಬನ್ನಿ, ಆದಷ್ಟು ಬೇಗ ಬನ್ನಿ, ಜಾಯ್ನ್ ಆಗಿ ಬೇಗನೆ ಒಂದಷ್ಟು ಅರ್ನಿಂಗ್ಸನ್ನು ಮಾಡ್ಕೊಳ್ಳಿ. ನೀವೂ ನಿಮ್ಮ ಟ್ಯಾಲೆಂಟನ್ನು ತೋರಿಸೋ ಹಾಗಾಗಲಿ. ಯಾರಿಗಾದರೂ ಯೂಟ್ಯೂಬ್ ಬಗ್ಗೆ ಡೌಟ್ಸ್ ಇದ್ದರೆ ಎಷ್ಟೊಂದು ಜನಕ್ಕೆ ನಾನು ಡೌಟ್ ಕ್ಲಿಯರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಚಾನಲ್ಗಳು ಸಹ ರನ್ ಮಾಡ್ತಾ ಇದ್ದಾರೆ, ಖುಷಿಯಾಗುತ್ತೆ. ಬಟ್ ನಾನು ಅವ್ರಿಗೆ ಹೇಳೋದು ಇದೆ, ನಾನು ಅವ್ರ ಹತ್ರನೂ ಮಾತಾಡೋದು ಒಂದೇ, ನಾನು ಹೆಲ್ಪ್ ಮಾಡಿದ್ದೀನಿ ಅಂತ ಎಲ್ಲೂ ಹೇಳಬೇಡಿ, ನಂಗೆ ಸಪೋರ್ಟು ಮಾಡಬೇಡಿ. ನಾನು ನಿಮಗೆ ಮಾಡಿರೋದು ಇದೆ, ಬಲಗೈಗೆ ಮಾಡಿರೋದು ಎಡಗೈಗೆ ಗೊತ್ತಾಗಬಾರ್ದು. ಅದೇ ಥರನೇ ನನ್ನ ಒಂದು ಇದು, ನಾನು ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ನಂಗೆ ಇದು ಮಾಡಿದ್ಮೇಲೆ ನೀವು ಹೇಳಬೇಕಿತ್ತು ವಿಡಿಯೋದಲ್ಲಿ, ನನ್ನ ಹೆಸರು ಹೇಳಬೇಕು, ನಮ್ಮ ಚಾನಲ್ ಹೆಸರು ಹೇಳಬೇಕು ಅಂತ ನಾನು ಇಲ್ಲಿವರೆಗೂ ಹೇಳಿಲ್ಲ. ಒಬ್ಬರು ಇಬ್ಬರು ಅಂತಲ್ಲ, ಎಷ್ಟೊಂದು ಜನ ನಾನು ಚಾನಲ್ಲು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಕೇಳಿದಾಗ ನಾನೇ ಲಿಂಕ್ ಕಳಿಸಿದ್ದೀನಿ. ಯಾರ್ದು ನಾನು ನೋಡ್ಕೊಂಡು ಕ್ರಿಯೇಟ್ ಮಾಡೋದನ್ನೋ ಅವ್ರದ್ದು ಲಿಂಕ್ ಕಳಿಸಿದ್ದೀನಿ, ಅದನ್ನ ನೋಡಿ ಮಾಡ್ಕೊಂಡಿದ್ದಾರೆ. ಇನ್ನೂ ಡೌಟ್ಸ್ ಬಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ. ಎಷ್ಟೊಂದು ಜನಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ.
ಸೊ ಹೋಪ್ ಅವರೆಲ್ಲರೂ ಲೈಫಲ್ಲಿ ಒಂದು ಮಟ್ಟಿಗಾದರೂ ಸಕ್ಸಸ್, ಈಗ ಒಂದು 4-5K ಸಬ್ಸ್ಕ್ರೈಬರ್ ರೀಚ್ ಆಗಿರಬಹುದು ಹೋಪ್ಫುಲಿ, ಥ್ಯಾಂಕ್ಫುಲಿ. ಆ್ಯಂಡ್ ಖುಷಿ ಆಗುತ್ತೆ. ನೀವೂ ನಿಮ್ಮಲ್ಲೂ ಟ್ಯಾಲೆಂಟ್ ಇದೆ ಅಂದರೆ ಇನ್ನೂ ವೆಯ್ಟ್ ಮಾಡಬೇಡಿ, ಬನ್ನಿ. ಆದರೆ ಈ ಥರ ಎಲ್ಲ ಬಕ್ರ ಆಗೋಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಟ್ಯಾಲೆಂಟ್ ಇದೆ, ನೀವು ಚಾನಲ್ ಕ್ರಿಯೇಟ್ ಮಾಡಿದ್ರೆ ಸಕ್ಸಸ್ ಆಗೋಕ್ಕೆ ಟೈಮ್ ತೊಗೋಬೋದು. 5 ವರ್ಷ ನಾನು ಪಟ್ಟ ಕಷ್ಟ, 4 ವರ್ಷ ನಾನು ಪಟ್ಟ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗ್ತಾ ಇದೆ. ಅದೇ ಥರನೇ ನೀವು ಗಿಡ ಹಾಕಿದ ತಕ್ಷಣ ಮರ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಈಗ ಗಿಡ ಹಾಕಿದ್ದೀರಾ ಅಂದರೆ ಅದು ಫಲ ಕೊಡೋಕ್ಕೆ ನಾವು ವೇಟ್ ಮಾಡಬೇಕಲ್ಲ. ಅದೇ ಥರನೇ ಯೂಟ್ಯೂಬು ಅಷ್ಟೇ. ಆಮೇಲೆ ಯೂಟ್ಯೂಬ್ ಬಂದಿದ್ದೀವಿ ಅಂತ ಹೇಳಿ ಕೆಲಸ ಕಾರ್ಯ ಬಿಟ್ಟು ಯೂಟ್ಯೂಬ್ ಮಾಡ್ತೀರಾ, ಖಂಡಿತವಾಗ್ಲೂ ತಪ್ಪು. ಅದು ಯಾರ್ಯಾರೋ ಹೇಳ್ತಾರೆ ಹಂಗೆ, ಬಟ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ಒಂದು ಪಾರ್ಟ್ ಟೈಮ್ ಜಾಬ್ ಥರ ಯೂಟ್ಯೂಬನ್ನು ಒಂದು ಆಪ್ಷನ್ ಇಟ್ಕೊಳ್ಳಿ. ಅದನ್ನೇ ಜೀವನ ಮಾಡ್ಕೊಂಡು ನೀವು ಬೆಳಿತೀರಾ ಅಂದರೆ ಕಷ್ಟ ಆಗುತ್ತೆ. ಬಿಕಾಸ್ ಸೋಷಿಯಲ್ ಮೀಡಿಯಾ ಇದು ಯಾವಾಗ ಅಪ್ಪಲ್ಲಿರುತ್ತೆ, ಯಾವಾಗ ಡೌನಿಗೆ ಬರುತ್ತೆ, ನಾವು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಸೊ ಬಿ ಕೇರ್ಫುಲ್. ಸೊ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ತಾಳ್ಮೆಯಾಗಿ ನೋಡಿದ್ದೀರಾ. ಹೋಪ್ ನಿಮ್ಮಲ್ಲೂ ಒಂದಷ್ಟು ಅವೇರ್ನೆಸ್ ಮೂಡಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಮಿಸ್ ಮೀ, ಬ್ಲೆಸ್ ಮೀ. ಬಾಯ್ ಬಾಯ್.